ಈಗಷ್ಟೇ ನಾನೊಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿದ ತಕ್ಷಣನೇ ನನಗೆ ಯಾಕೋ ಗೊತ್ತಿಲ್ಲ, ಸಡನ್ನಾಗಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಕಾರಣ ಟೀಚರು ಅಂತಂದು ಏನು ಮಾಡಿದ್ರು ಟೀಚರು, ಆ ಟೀಚರ್ ಮಾಡಿದ್ದಾದರೂ ಏನು ಅದನ್ನ ಯಾಕೆ ನಿಮ್ಮ ಮುಂದೆ ಹೇಳಬೇಕು ಅಂತಂದರೆ, ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ 15,000 ಟೀಚರ್ ಪೋಸ್ಟಿಗೆ ರಿಕ್ರೂಟ್ಮೆಂಟ್ ಅನ್ನೋದು ಕರೆದಿದ್ದಾರೆ, ಅಂದರೆ ನೇಮಕಾತಿಗೆ. ಆದರೆ ಇನ್ನೊಂದು ಕಡೆ ನೋಡಿದ್ರೆ ಅದೇ ಟೀಚರಿಂದ ಒಂದು ಮಗುಗೆ ಈ ಥರ ಅನಾಹುತ ಆಗುತ್ತೆ ಅಂತ ನೀವು ಯಾರಾದರೂ ಊಹೆ ಕೂಡ ಮಾಡಿದ್ರಾ? ನಿಮಗೆಲ್ಲ ಗೊತ್ತೇ ಇದೆ, ನಿಮ್ಮ ಮಗುನ ಹುಟ್ಟಾಗಿಂದ ಹಿಡ್ದು ಅದು ನೋಡ್ಕೊಳ್ಳೋವರೆಗೂ ನೀವು ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಇಟ್ಕೊತೀರಾ. ನೀವು ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಸಾಲನಾದರೂ ಮಾಡಿ ದೊಡ್ಡ ಸ್ಕೂಲ್ ಕಾಲೇಜಿಗೆ ಹಾಕೋ ಪ್ರಯತ್ನ ಮಾಡ್ತೀರಾ. ಅದೇ ಮಕ್ಕಳನ್ನ ಈ ರೀತಿ ಟೀಚರ್ಗಳು ಈ ರೀತಿ ಅನಾಹುತದಲ್ಲಿ ತೊಡಗಿಸಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಅದಕ್ಕೆ ಎಷ್ಟೊಂದು ಜನ ಅಂಗನವಾಡಿಯಲ್ಲಿ ಬಿಡೋದೇ ಇಲ್ಲ. ಹೋಗಿ ಸಣ್ಣ ಈಗ ಆಫೀಸ್ಗಳೆಲ್ಲ ಆಗ್ಬಿಟ್ಟಿದ್ದಾವ ಸಣ್ಣ ಮಕ್ಕಳು ನೋಡ್ಕೊಳಕ್ಕಂತಾನೆ, ಅಂಥ ಸೆಂಟರ್ಗಳಿಗೆ ಸೇರಿಸಿದ್ದಾರೆ ಹೆಚ್ಚಾಗಿ. ಯಾಕಂದರೆ ಅಂಗನವಾಡಿ ಕಾರ್ಯಕರ್ತೆ ಇರೋರು ನಮ್ದಲ್ಲೇ. ಇನ್ನೊಂದು ಕಡೆ ಕೆಲವು ಸ್ಕೂಲು ಅಂದರೆ ಅವ್ರ ಹತ್ರ ದುಡ್ಡಿಲ್ಲ ಅಂತಂದ್ರೂ ಮಕ್ಕಳಿಗೆ ಎಲ್ಲಿ ಹೊಡೆದು ಬಿಡ್ತಾರೋ ಅನ್ನೋ ಕಾರಣಕ್ಕೋಸ್ಕರನಾದರೂ ಅದ್ರ ಪ್ರೈವೇಟ್ ಸ್ಕೂಲಿಗೆ ಹಾಕ್ತಾರೆ, ಅಥವಾ ಅವ್ರಿಗೆ ಗೊತ್ತಿರೋ ಟೀಚರ್ ಹತ್ರನಾದರೂ ಸೇರಿಸ್ತಾರೆ ಮಾತಾಡಿ. ಯಾಕೆಂದರೆ ಮಕ್ಕಳು ಇಂಪಾರ್ಟೆಂಟು. ಆದರೆ ಈ ನಡೆದಿರೋ ಒಂದು ಇನ್ಸಿಡೆಂಟು ನಿಮ್ಮನ್ನು ಕೆರಳಿಸ್ಬಿಡುತ್ತೆ. ಯಾಕೆ ಅಂತಂದರೆ ಇದು ಬೇರೆಲ್ಲೂ ನಡೆದಿಲ್ಲ, ನಮ್ಮ ವಿಶಾಖಪಟ್ಟಣಂ ಆ ಒಂದು ಪ್ರದೇಶದಲ್ಲಿ ನಡೆದಿರೋ ಇನ್ಸಿಡೆಂಟ್. ಆಗಿದ್ದಾದರೂ ಏನು ಅಂತ ನೀವು ಕೇಳೋದಾದರೆ, ನಾರ್ಮಲ್ ಆಗಿ ಆ ಚಿಕ್ಕ ಮಗು ಇರುತ್ತೆ, ಅವನ ಹೆಸರು ತೇಜ್ ಅಂತ. ಅವನಿಗೆ ಇನ್ನೂ 6 ವರ್ಷ, ಅಂದರೆ ನಿಮಗೆಲ್ಲ ಗೊತ್ತೇ ಇದೆ 6 ವರ್ಷಕ್ಕೆ ಸೇರಿಸ್ಬೋದು LKG ಲೋಯರ್ ನಾಲೆಡ್ಜ್ ಅಂತ. ಆ LKG ಹುಡುಗ ಇನ್ನೇನು ಅಂಗನವಾಡಿ ಮುಗಿಸಿ ಬಂದಿರುವಂಥ ಹುಡುಗ ಮನೇಲಿ ಕಳಿಸಿರ್ತಾರೆ ಚೆನ್ನಾಗಿ ಮಗು ಜ್ಞಾನ ಪಡ್ಕೊಳ್ಳಿ ಅಂತ. ಆದರೆ ನೀವು ಅವನು ನೋಡಬೇಕಾಗಿತ್ತು, ಅವನು ನಿಲ್ಲೋಕ್ಕೂ ಆಗ್ತಿಲ್ಲ, ಅಷ್ಟು ನಡುಗ್ತಿದ್ದ, ಬೇಡ್ಕೋತಿದ್ದ ಟೀಚರ್ಗೆ ಹೊಡಿಬೇಡಿ ಅಂತ. ಯಾಕೆ ಅಂತಂದರೆ ಅಷ್ಟು ಭಯ. ಕೆಲವೊಬ್ರು ಏನು ಮಾಡ್ತಾರೆ, ಅಳ್ತಾರೆ, ಸ್ಕೂಲಿಗೆ ಹೋಗಲ್ಲ ಅಂತ ಮನೆ ಬಾಗಿಲು ಹಿಡ್ಕೊಂಡೆ ಜಗಾಡ್ಬಿಡ್ತಾರೆ, ರೋಡಲ್ಲೆಲ್ಲ ಅಳ್ದು ಒದ್ದಾಡಿ ಬಿದ್ದಾಡ್ಬಿಡ್ತಾರೆ. ಕೆಲವೊಬ್ರು ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಗಾಬರಿ ಆಗಿಬಿಡ್ತಾರೆ. ಅಂಥ ಮಗುಲೇ ಈ ವ್ಯಕ್ತಿ ಕೂಡ, ಅಂದರೆ ಈ ಮಗು ತೇಜ್ ಅನ್ನೋ ಮಗು ಕೂಡ ಒಬ್ಬ. ಅಷ್ಟಕ್ಕೂ ಆಗಿದ್ದಾದರೂ ಏನು ಅಂತ ನೀವು ಕೇಳೋದಾದರೆ, ನಾರ್ಮಲಾಗಿ ಬಂದಿದ್ದಾರೆ, ಟೀಚರು ಕೂತಿದ್ದಾರೆ, ಹೋಮ್ವರ್ಕ್ ಕೊಟ್ಟಿದ್ದಾರೆ. ಹಿಂದಿನ ದಿವಸ ಹೋಮ್ವರ್ಕ್ ಕೊಟ್ಟು ತದನಂತರ ಆ ಮಗು ಬಂದಾಗ ಅವ್ನು ಮಾಡಿಲ್ಲ ಅಂತ ಗೊತ್ತಿದ್ದರಿಂದ ಬರ್ತಿದ್ದಂಗೆ ಅವನು ಅಳೋದು ಸ್ಟಾರ್ಟ್ ಮಾಡಿದ್ದಾನೆ. ಅಳೋದ್ರೆ ನಡುಗ್ತಾ ಇದ್ದಾನೆ ಅವನು ಫಸ್ಟ್ ಗುಂಡಿ ಬಿಚ್ಚಿ ಕಾಲರೆಲ್ಲ ಕ್ಲೀನ್ ಮಾಡಿ ಎಲ್ಲ ಡ್ರೆಸ್ ಸೆನ್ಸಿದ್ಯಾ ಕ್ಲೀನಾಗಿ ನೋಡ್ತಾರೆ ಟೀಚರ್. ಓಕೆ, ತದನಂತರ ಒಂದೇ ಇಟ್ಟು ಅವನ ಕೆನ್ನೆಗೆ ಹೊಡಿತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಏನಾದ್ರು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಯಾವ ರೂಲ್ಸಲ್ಲೂ ಇಲ್ಲ ಹೊಡಿಬೇಕು ಅಂತ, ಆದರೂ ಕೈಗೆ ಕೋಲಲ್ಲಿ ಹೊಡಿತಾರೆ. ಆದರೆ ಈ ಟೀಚರ್ ಮಾಡಿದ್ದು ಕೆನ್ನೆಗೆ ಹೊಡೆದ್ಬಿಡ್ತಾರೆ. ಆದರೆ ಅವನು ಹೊಡೆದಿದ್ದು ಫೋರ್ಸಿಗೆ ಬಿದ್ದಿಲ್ಲ. ಆ ಹೊಡೆದಾದ್ಮೇಲೆ ಒಂದು 10 ಸೆಕೆಂಡ್ ಬಿಟ್ಬಿಟ್ಟು ಹಂಗೆ ಮೇಡಮ್ ನೋಡ್ತಿರ್ತಾರೆ. ಆ ಮೇಡಮ್ ಮೇಲಿರೋ ಭಯಕ್ಕೆ ಹಂಗೆ ಮೂರ್ಛಿತ ಮೇಡಮ್ ಮೇಲೆ ಬಿದ್ದೋಗ್ತಾನೆ. ಅಷ್ಟು ಜ್ಞಾನನೇ ಕಳ್ಕೊತಾನೆ ಆ ಮಗು. ಯಾಕೆ ಅಂತಂದರೆ ಯಾವ ಸ್ಕೂಲು ಅಂಗನವಾಡಿಯಲ್ಲೂ CC ಕ್ಯಾಮ್ರಾ ಅನ್ನೋದು ಇರಲ್ಲ. ಆದರೆ ಯಾವುದೋ ಒಂದು ಕಾರಣದಿಂದ ಈ ಒಂದು ಘಟನೆ ಅನ್ನೋದು ಕ್ಯಾಪ್ಚರ್ ಆಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದೆ. ನಾನು ಕೂಡ ನೋಡಿದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನಿಮಗೆಲ್ಲ ಒಂದು ಕೇಳೋ ಪ್ರಶ್ನೆ, ನೀವು CCTV ಕ್ಯಾಮ್ರಾನೂ ಇಲ್ಲ, ಅಂತನೂ ಇಲ್ಲ, ಏನೂ ಇಲ್ಲ ಅಂತ ಜಾಗದಲ್ಲಿ ಮಗು ಹೇಗೆ ಮನೇಲಿ ಬಂದು ಹೇಳತ್ತೆ ಇಂಥ ಘಟನೆಗಳನ್ನ? ಇದು ಕೂಡ ಕೇಳುವಂಥ ಪ್ರಶ್ನೆ ಅಲ್ವಾ? ಅದಕ್ಕೋಸ್ಕರ ಈ ರೀತಿ ಘಟನೆಗಳಾಗದೇ ಇರೋ ಥರ ನಾವು ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಬೇಕು ಅಂತ ಸೆಂಟರ್ಗೆ ಸೇರಿಸ್ಬೇಕು, ಇಲ್ಲ ಟೀಚರ್ನ ಕಾಂಟ್ಯಾಕ್ಟ್ ಮಾಡಿ ಹೇಗೆ ತಮ್ಮ ಮಕ್ಕಳನ್ನ ಮುಂದೆ ತರಬೇಕು ಅಂತ ನಾವೇ ಹೇಳಬೇಕು. ಇದರಿಂದ ನಮ್ಮ ಮಗು ಅನ್ನೋದು ಮುಂದೆ ಒಂದು ಒಳ್ಳೆ ಭವಿಷ್ಯ ಕೂಡ ನೋಡ್ಬೋದು ಅಂತ ನಾನು ಆಶಿಸ್ತೇನೆ. ಇದೇ ರೀತಿ ಪ್ರತಿಯೊಂದು ಏನೇ ಘಟನೆಗಳಾಗಲಿ ಅಪ್ಡೇಟ್ಸ್ ತಂದು ನಿಮ್ಮ ಮುಂದೆ ಪೀಸ್ ಮಾಡಿಡ್ತೀನಿ. ಅದಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.